ನ್ಯೂಸ್ ಫಸ್ಟ್ ಆಯೋಜಿಸ್ತಾ ಇರುವ ಕರ್ನಾಟಕದ ಅತಿ ದೊಡ್ಡ ಇವಿ ಎಕ್ಸ್ಪೋ. ಎಲ್ಲರಿಗೂ ಮಹಾಶಿವರಾತ್ರಿಯ ಶುಭಾಶಯಗಳು. ನಿಮ್ಮೆಲ್ಲರಿಗೂ ಆ ಈಶ್ವರ ಒಳ್ಳೇದ್ ಮಾಡ್ಲಿ. ನಾವೆಲ್ಲ ಭಾರತೀಯರು, ನಾವೆಲ್ಲ ಹಿಂದೂಗಳು, ನಾವೆಲ್ಲ ಪವಿತ್ರವಾಗಿ ಪೂಜೆ ಮಾಡುವಂತದ್ದು ಶಿವರಾತ್ರಿ. ಇವತ್ತು ಇಡೀ ದೇಶದಲ್ಲಿ ಶಿವರಾತ್ರಿ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ, ಮನೆಗಳಲ್ಲಿ ಆಚರಣೆ ಮಾಡ್ತಾ ಇದ್ದಾರೆ. ಆದರೆ ಮುನಿರತ್ನಂ ಅವರು ಇಡೀ ಕ್ಷೇತ್ರದಲ್ಲಿ ಶಿವರಾತ್ರಿಯನ್ನ ಆಚರಣೆ ಮಾಡ್ತಾ ಇದ್ದಾರೆ. ಒಂದು ಜೋರಾದ ಚಪ್ಪಾಳೆಯನ್ನ ಎಲ್ಲರೂ ಮುನಿರತ್ನ ಅವರಿಗೆ ಕೊಡಿ. ಇಲ್ಲಾಂದ್ರೆ ನಾವು ಮನೆಯಲ್ಲಿ ಪೂಜೆ ಮಾಡಿ ಮಲಗ್ಬಿಡ್ತಾ ಇದ್ರಿ. ನಿಮ್ಮನ್ನ ಮಲಗಕ್ಕೂ ಬಿಡದೆ ಜಾಗರಣೆ ಮಾಡಿಸಿ ಶಿವನ ಆರಾಧನೆ ಮಾಡುವಂತದಕ್ಕೆ ಮುನಿರತ್ನ ಅವರು ಅವಕಾಶ ಮಾಡಿಕೊಟ್ಟಿದ್ದಾರೆ. ಅಭಿವೃದ್ಧಿಯ ಅಧಿಕಾರರಾಗಿ ಈ ಭಾಗದಲ್ಲಿ ಇವತ್ತು ನಾನು ಹೇಳಿದ್ರಲ್ಲ, ಇದೆಲ್ಲ ಕೆರೆ ಇತ್ತು, ನಮ್ಮ ಹೊಲನೇ ಇಲ್ಲಿ ಪಕ್ಕದಲ್ಲಿ ನಮ್ಮ ಹೊಲ ಇತ್ತು. ಇವತ್ತು ಯಾವ ರೀತಿ ಇದು ಬದಲಾವಣೆ ಆಗಿದೆ, ಅಭಿವೃದ್ಧಿ ಆಗಿದೆ, ಅದಕ್ಕೆ ಮೂಲ ಕಾರಣ ಅಂತ ಹೇಳಿದ್ರೆ ಮುನಿರತ್ನಂ ಅವರು. ಅದು ಎರಡು ಮಾತಿಲ್ಲ, ಮುನಿರತ್ನ ಅವರು ಅಭಿವೃದ್ಧಿಯನ್ನ ಮಾಡಿದ್ದಾರೆ. ಇವತ್ತು ಬಹಳ ಒಳ್ಳೆಯ ಕಾರ್ಯಕ್ರಮ, ಸಾಂಸ್ಕೃತಿಕ ಕಾರ್ಯಕ್ರಮಗಳಿದೆ, ಒಳ್ಳೊಳ್ಳೆ ಕಲಾವಿದರು ಬಂದಿದ್ದಾರೆ. ಅವ್ರನ್ನೆಲ್ಲ ನಾವು ನೋಡುವಂತ ಒಂದು ಅವಕಾಶ. ಜನ ಏನನ್ನ ಬಯಸ್ತಾರೆ? ಹಾಡಿದೆ, ಒಳಿತು ಮಾಡು ಮನುಷ್ಯ, ನೀ ಇರೋದು 3 ದಿವಸ, ಉಸಿರು ನಿಂತ ಮೇಲೆ ನಿನ್ನ ಹೆಸರು ಹೇಳುತ್ತಾರ ಅಂತ. ಒಳ್ಳೆ ಕೆಲಸ ಮಾಡಿ ಜನ ನಿಮ್ಮನ್ನ ಆಶೀರ್ವಾದ ಮಾಡ್ತಾರೆ. ಇಲ್ಲಿ ಬಂದಿರುವಂತ ತಾಯಂದಿರು, ಅಣ್ಣ ತಮ್ಮಂದಿರು, ತಾವೆಲ್ಲ ಮುನಿರತ್ನಂ ಅವರಿಗೆ ಆಶೀರ್ವಾದ ಮಾಡಿದ್ದೀರಾ, ಮುಂದೇನೂ ಆಶೀರ್ವಾದ ಮಾಡಿ. ದೇಶದಲ್ಲಿ ನರೇಂದ್ರ ಮೋದಿ ಅವರು ಆ ಈಶ್ವರನ ಭಕ್ತರು. ಅವರು ಇವತ್ತು ಈಶ್ವರನ ಪೂಜೆ ಮಾಡಿರ್ತಾರೆ. ಅವರು ಬಹಳ ಪರಮ ಭಕ್ತರು, ಈಶ್ವರನ ಪರಮ ಭಕ್ತರು. ಅಂತ ಪ್ರಧಾನಿ ಇವತ್ತು ನಮ್ಮ ದೇಶಕ್ಕೆ ಸಿಕ್ಕಿದೆ. ಇನ್ನೊಂದು ಅಂತ ಹೇಳಿದ್ರೆ, ಇವತ್ತು ಶಿವರಾತ್ರಿ ದಿನ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ನಡೀತಾ ಇದೆ. ಎಲ್ಲರೂ ಇಂಡಿಯಾ ಗೆಲ್ಬೇಕು ತಾನೆ? ಗೆಲ್ಬೇಕಾ? ಇಂಡಿಯಾ ಗೆದ್ದೇ ಗೆಲ್ಲುತ್ತೆ. ನಮ್ಮ ಆಟಗಾರರು ಆ ರೀತಿಯಾದಂತ ಆಟವನ್ನ ಪ್ರದರ್ಶನ ಮಾಡ್ತಾರೆ. ಇವತ್ತು ಶಿವರಾತ್ರಿ, ಶಿವ ನಮಗೆ ಒಲಿತಾನೆ ಅನ್ನೋ ವಿಶ್ವಾಸ ಇದೆ. ಮತ್ತೊಮ್ಮೆ ನಾನು ಎಲ್ಲ ನಮ್ಮ RR ನಗರದ ಎಲ್ಲ ಮುಖಂಡರು ಇಲ್ಲಿ ವೇದಿಕೆ ಮೇಲಿದ್ದಾರೆ, ಅವರೆಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಒಳ್ಳೇದಾಗ್ಲಿ. ನಾನು ಇನ್ನೂ ಮಲ್ಲೇಶ್ವರಕ್ಕೆ ಹೋಗ್ಬೇಕು, ಪದ್ಮನಾಭ ನಗರ ನನ್ನ ಕಾನ್ಸ್ಟಿಟ್ಯೂನ್ಸಿಗೆ ಹೋಗ್ಬೇಕು. ಆದ್ರೆ ವಿಶೇಷ ಪ್ರೀತಿಯಿಂದ ನಮ್ಮ ಮುನಿರತ್ನ ಅವರು ಕರೆದಿದ್ದಾರೆ ಅಂತ ಹೇಳಿ ನಾನು ಬಂದಿದ್ದೀನಿ. ನಿಮ್ಮೆಲ್ಲರಿಗೂ ಶಿವರಾತ್ರಿಯ ಶುಭಾಶಯಗಳು. ಒಳ್ಳೇದಾಗ್ಲಿ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದ. ಬೋಲೋ ಭಾರತ್ ಮಾತಾ ಕಿ. ಎಲ್ಲ ಕಾರ್ಯಕರ್ತರು, ನಮ್ಮ ಮುಖಂಡರಿನಿಂದ ಅಣ್ಣನಿಗೆ ಒಂದು ಸನ್ಮಾನ ಕಾರ್ಯಕ್ರಮ. ಎಸ್, ನಿಮ್ಮ ಶ್ರೀರಕ್ಷೆಯಿಂದ ಮುನಿರತ್ನ ಅವರು ಶಾಸಕರಾಗಿ ನಿಮ್ ಜೊತೆಗಿದ್ದಾರೆ, ಸೇವೆ ಮಾಡ್ತಾರೆ ಅಂತ ಹೇಳಿ ಮಾತನಾಡಿದ್ರು ಮಾನ್ಯ ಶಾಸಕರು, ಮಾನ್ಯ ವಿರೋಧ ಪಕ್ಷದ ನಾಯಕರು, ಮಾಜಿ ಉಪಮುಖ್ಯಮಂತ್ರಿಗಳು ಶ್ರೀ R ಅಶೋಕ್ ರವರು ಬಡಾವಣೆ ಪರವಾಗಿ, ನಮ್ಮ ಕ್ಷೇತ್ರ ಪರವಾಗಿ ಜೋರಾದ ಚಪ್ಪಾಳೆಯೊಂದಿಗೆ ಧನ್ಯವಾದ ಸಲ್ಲಿಸೋಣ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.